ಫ್ರೆಂಡ್ಸ್, ಇವತ್ತು ನಾನು ಕಾಯನ್ನು ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಬನ್ನಿ. ಸಾಮಾನುಗಳು: ಕಾಯಿ, ಒಂದು ತೆಂಗಿನಕಾಯಿ, ಮತ್ತು ಚಕ್ಕೆ ಸ್ವಲ್ಪ, ಲವಂಗ ಒಂದು 5, ಗಸಗಸೆ. ಇದಿಷ್ಟನ್ನು ರುಬ್ಕೊಂಬಿಡೋಣ. ಕಾಯನ್ನು ಮಾಡಲಿಕ್ಕೆ ನಾನು ಹೇಳ್ತಾ ಇರೋದು. ಇದಿಷ್ಟು ರುಬ್ಬಿ ಕಾಯನ್ನು ಮಾಡೋಣ ನಾಟಿ ಕೋಳಿ ಸಾಂಬಾರಿಗೆ. ಅಕ್ಕಿ ಒಂದು 3/4 kg ಅಷ್ಟು ತಗೊಂಡಿದ್ದೀನಿ. ಮತ್ತು ಕಾಯಿ ಹಾಕಿದ್ದೀನಲ್ಲ, ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಲ್ಲ. ಇದಕ್ಕೆ ಸ್ವಲ್ಪ ತುಪ್ಪ, ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು. ಅದನ್ನು ಹಾಕ್ತೀನಿ ಇವಾಗ. ತುಂಬ ಬಲ್ತಿದ್ರೆ ಸೋಸ್ಕೋಬೇಕು. ಇದು ಮೀಡಿಯಮ್ ಇದೆ, ಸ್ವಲ್ಪ ಕಾಯಿ, ಅದಕ್ಕೆ ನಾನು ಸೋಸಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ತೀನಿ ಈಗ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ. 3/4 kg ಅಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ತೆಂಗಿನ ಹಾಲು ಇದೆಯಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿ ಮತ್ತು ಅಳತೆಗೆ ತಕ್ಕಾಗೆ ನೀರು ಹಾಕ್ಬಿಡ್ಬೇಕು. ಈಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮಾತ್ರ ಹಾಕ್ಬೇಕು ಅರಿಶಿನ, ಜಾಸ್ತಿ ಹಾಕ್ಬಾರ್ದು. ಇವಾಗ ಅಳತೆಗೆ ತಕ್ಕಷ್ಟು ಉಪ್ಪು, ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರಿಗೆಲ್ಲ. ಟ್ರೈ ಮಾಡಿ ನೀವು ಒಂದ್ಸರಿ. ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ಕೂಗ್ಸಲ್ಲ, ಹಂಗೆ ದಮ್ ಮಾಡ್ತೀನಿ. ದಮ್ ಮಾಡಿದ್ರೆ ಚೆನ್ನಾಗಿ ಉದುರಾಗಿ ಬರುತ್ತೆ. ಈ ಹಂತದಲ್ಲಿ ದಮ್ ಮಾಡಿಬಿಡ್ಬೇಕು. ಇವಾಗ ಕಾಯನ್ನು ರೆಡಿಯಾಗಿದೆ, ಪ್ರೆಷರ್ ಆಗಿದೆ, ತೆಗ್ದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಉದುರಾಗಿ. ಇವಾಗ ನಾವು ಒಂದು ಸರಿ ತಿರುಗಿಸ್ಕೊಂಬಿಡೋಣ. ನಾಟಿ ಕೋಳಿ ಸಾಂಬಾರು ಜೊತೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಕಾಯನ್ನು ರೆಡಿ ಇದೆ ಫ್ರೆಂಡ್ಸ್.